ಹಾಯ್, ನಾನಿವತ್ತು ದೆವ್ವದ ಊರಲ್ಲಿದ್ದೀನಿ. ಯಾವುದು ಗೊತ್ತಾ? ಎಷ್ಟೊಂದು ಸ್ಟೂಡೆಂಟ್ಸು ಓದಿದ್ರು, ಈಗ ಅವರೆಲ್ಲ ಒಂದೊಂದು ಕಡೆ ಬೇರೆ ಕಡೆ ಇರ್ತಾರೆ, ಒಳ್ಳೆ ಪೊಸಿಷನ್ ಇರ್ತಾರೆ. ಐರನ್ ಓರ್ನ ಇಲ್ಲಿಂದ ಮಂಗಳೂರು ತನಕ 110 ಕಿಲೋಮೀಟರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಇಲ್ಲೆಲ್ಲ ಗಾಡಿಗಳು ಓಡಾಡುತ್ತೆ. ಇದನ್ನ ಯಾಕೆ ಗೋಸ್ಟ್ ಟೌನ್ ಅಂತ ಫೇಮಸ್ ಮಾಡಿದ್ದಾರೆ ನನ್ಗಂತೂ ಗೊತ್ತಿಲ್ಲ. ಕಾರ್ಗಳಿದೆ, ಹಸುಗಳಿದೆ, ಜನಗಳು ಇದ್ದಾರೆ. ಸೊ 1 ಜನವರಿ 2006 ಮೈನಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಹಾಯ್, ನಾನಿದ್ದೀನಿ ಕರ್ನಾಟಕದಲ್ಲಿರೋ ದೆವ್ವದ ಊರು, ಗೋಸ್ಟ್ ಟೌನ್. ಯಾವುದು ಗೊತ್ತಾ? ಕುದುರೆಮುಖ. ಒಂದು ಟೈಮಲ್ಲಿ ಜನ ತುಳುಕ್ತಾ ಇದ್ದಿದ್ದ ಊರು ಈಗ ಬರೀ ಪಾಳು ಬಿದ್ದಿದೆ. ಇದನ್ನ ಯಾಕೆ ಗೋಸ್ಟ್ ಟೌನ್ ಅಂತಾರೆ? ನಿಜವಾಗ್ಲೂ ದೆವ್ವ ಇದೆಯಾ? ಏನಿದೆ? ಬನ್ನಿ ನೋಡೋಣ ನನ್ನ ಜೊತೆ. ಒಂದ್ ರೌಂಡ್ ಈ ಜಾಗ ಯಾವ ತರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೈನಿಂಗ್ ಸ್ಟಾಪ್ ಆಗಿ ಸುಮಾರು 20 ವರ್ಷದ ಮೇಲಾಗಿ ಇಲ್ಲೆಲ್ಲ ಪಾಳು ಬಿದ್ದಿದ್ರು. ಇಲ್ಲಿ ನೋಡಿ, ಅಂಗಡಿ ಮಳಿಗೆ ಮೇಲಿರೋ ಪೇಂಟ್ಗಳು ಇನ್ನೂ ಎಷ್ಟು ಸಖತ್ತಾಗಿದೆ. ಶಿವಪ್ರಸಾದ್ ತರಕಾರಿ ಅಂಗಡಿ, ಪದ್ಮಾವತಿ ಸ್ಟೋರ್ಸ್, ಮತ್ತೆ ಪಕ್ಕದಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಕೂಡ ಇದೆ. ಪೇಂಟ್ ಇನ್ನೂ ಅಷ್ಟು ವರ್ಷ ಆದರೂ ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಫೋನ್ ನಂಬರ್ ಕೂಡ ಕಾಣಿಸ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಥರ ಫೋನ್ ಇರಲಿಲ್ಲ, ಅವ್ರಿಗೆಲ್ಲ ಲ್ಯಾಂಡ್ಲೈನ್. ಅದರ ನಂಬರ್ ಕೂಡ ಇನ್ನೂ ಇದೇ ಥರ ಇದೆ. 1960-70ರಲ್ಲಿ ನನ್ನ ಹಿಂದ್ಗಡೆ ಏನು ಕುದುರೆಮುಖ ಬೆಟ್ಟ ಕಾಣಿಸ್ತಾ ಇದೆ, ಅದರಲ್ಲಿ ಕಬ್ಬಿಣದ ಅದಿರು ಅಂದ್ರೆ ಐರನ್ ಓರ್ ಡೆಪಾಸಿಟ್ ಇದೆ ಅಂತ ಸೈಂಟಿಸ್ಟ್ಗಳು ಕಂಡುಹಿಡಿತಾರೆ. ಇದು ನಮ್ಮ ಭಾರತ ಸರ್ಕಾರಕ್ಕೆ ತಿಳಿದ ಮೇಲೆ ಅವರು ಒಂದು ಯೋಚನೆ ಮಾಡ್ತಾರೆ. ಇಲ್ಲಿ ಇರೋ ಐರನ್ ಓರ್, ಕಬ್ಬಿಣದ ಅದಿರನ್ನ ಬೇರೆ ದೇಶಕ್ಕೆ ರಫ್ತು ಅಥವಾ ಎಕ್ಸ್ಪೋರ್ಟ್ ಮಾಡಿದ್ರೆ ಒಳ್ಳೆ ಲಾಭ ಪಡಿಬೋದು ಅಂತ ಸೈಂಟಿಸ್ಟ್ಗಳು ಇಲ್ಲಿ ಕಬ್ಬಿಣದ ಅದಿರು ಇದೆ ಅಂತ ಹೇಳಾದ್ಮೇಲೆ ಕರ್ನಾಟಕ ಗೌರ್ಮೆಂಟ್ 1969ರಲ್ಲಿ ಮೈನಿಂಗ್ಗೆ ಲೈಸೆನ್ಸ್ ಕೊಡ್ತಾರೆ. ಅದಾದ್ಮೇಲೆ ಮೈನಿಂಗ್ ನ ಪ್ರೋಸೆಸ್ ಏನಿರುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಏನ್ ನೋಡ್ತಾ ಇದ್ದೀರಾ, ಇದು KIOCL ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅಂತ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕಂಪ್ನಿನ ಸ್ಟಾರ್ಟ್ ಮಾಡುತ್ತೆ ಮೈನಿಂಗ್ ಮಾಡಕ್ಕೆ. ಈ ಕಂಪ್ನಿ 1976ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅದಾದ್ಮೇಲೆ ಮೈನಿಂಗ್ ಕೆಲಸಗಳು ಶುರು ಆಗುತ್ತೆ. ಈ ಮೈನಿಂಗ್ ಶುರು ಮಾಡಾದ್ಮೇಲೆ ಮೊದಲು ಬೆಟ್ಟದ ಮೇಲಿದ್ದ ಮರ, ಮಣ್ಣು ಮತ್ತೆ ಕಲ್ಲಿನ ಮೇಲ್ಪದರ ಟಾಪ್ ಲೇಯರ್ ನ ತೆಗ್ದಾಕ್ತಾ ಇದ್ರು. ಇದು ಮುಗಿದ್ಮೇಲೆ ಐರನ್ ಓರ್ ಇರೋ ಎಲ್ಲಾ ಭಾಗಕ್ಕೂ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತಾ ಇರ್ಲಿಲ್ಲ. ನೋಡ್ಕೊಂಡು ಕಂಟ್ರೋಲ್ಡ್ ಬ್ಲಾಸ್ಟಿಂಗ್ ಮುಖಾಂತರ ಸ್ವಲ್ಪನೇ ಹೊಡಿತಾ ಇದ್ರು. ನೆಕ್ಸ್ಟ್ ಈಗ ಬ್ಲಾಸ್ಟ್ ಆಗಿರೋ ಜಾಗಕ್ಕೆ ದೊಡ್ಡ ದೊಡ್ಡ ಎಕ್ಸ್ಕವೇಟರ್ಗಳು, ಲಾರಿಗಳು ಬರ್ತಾ ಇದ್ದು, ಆ ಲಾರಿಗಳಲ್ಲಿ ಆ ಕಲ್ಗಳನ್ನ ತುಂಬಿಸಿ ಪ್ರೊಸೆಸಿಂಗ್ ಯೂನಿಟ್ ಕಡೆ ಕಳಿಸ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಆ ಕಲ್ಗಳೆಲ್ಲ ಸಣ್ಣ ಪುಡಿ ಮಾಡಿ ನೀರ್ ಜೊತೆ ಮಿಕ್ಸ್ ಮಾಡಿ ದ್ರವ ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದ್ರು. ಅದನ್ನೇ ಸ್ಲರ್ರಿ ಅಂತ ಇದ್ರು. ಇದೇ ಸ್ಲರ್ರಿನ ಕುದುರೆ ಮುಖದಿಂದ ಮಂಗಳೂರು ತನಕ ಪೈಪ್ ಲೈನ್ ಅಲ್ಲಿ ಕಳಿಸ್ತಾ ಇದ್ರು. 110 ಕಿಲೋಮೀಟರ್ ಇತ್ತು. ಈಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಕುದುರೆ ಮುಖದಿಂದ ಮಂಗಳೂರು ತನಕ ಇರೋ ಪೈಪ್ ಲೈನ್ 110 ಕಿಲೋಮೀಟರ್ದು. ಇದರಲ್ಲೇ ಕಬ್ಬಿಣದ ಅದಿರು ಅಂದ್ರೆ ಐರನ್ ಓರ್ನ ಕಳಿಸ್ತಾ ಇದ್ರು, ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಇದು ತುಂಬಾ ಭಾಗ ಅಂದ್ರೆ ಮೆಜಾರಿಟಿ ಅಂಡರ್ ಗ್ರೌಂಡ್ ಇರ್ತಿತ್ತು, ಸ್ವಲ್ಪ ಭಾಗ ಮಾತ್ರ ಈ ತರ ಗ್ರೌಂಡ್ ಮೇಲೆ ಇರೋದು. ಅದರಲ್ಲಿ ಒಂದು ಪಾರ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೈನಿಂಗ್ ಶುರು ಆಗುತ್ತೆ ಅಂದ್ಮೇಲೆ ಅಲ್ಲಿ ಕೆಲಸ ಮಾಡಕ್ಕೆ ಸಿಕ್ಕಾಪಟ್ಟೆ ಜನ ಕೆಲಸದವ್ರು ಬೇಕಾಗಿರುತ್ತೆ. ಅವರು ಬೇರೆ ಕಡೆಯಿಂದ ಬರಕ್ಕಾಗಲ್ಲ, ಇಲ್ಲೇ ಉಳ್ಕೋಬೇಕಾಗುತ್ತೆ. ಅದಕ್ಕೆ ಏನ್ ಮಾಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಕುದುರೆಮುಖ ಅನ್ನೋ ಊರ್ನ ಅಷ್ಟು ದೊಡ್ಡದಾಗಿ ವೆಲ್ ಎಸ್ಟಾಬ್ಲಿಷ್ ಸಿಟಿ ಆಗಿ ಮಾಡುತ್ತೆ. ಹಾಸ್ಪಿಟಲ್, ಸ್ಕೂಲು, ಕಾಲೇಜು ಫುಲ್ ಎಲ್ಲಾನು ಸೆಟಪ್ ಮಾಡಿರುತ್ತೆ. ಈಗ ಆ ಊರು ಯಾವ ತರ ಇದೆ, ಏನ್ ಕಂಡೀಷನ್ ಅಲ್ಲಿ ಇದೆ, ಬನ್ನಿ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಮೇನ್ ಸರ್ಕಲ್ ಸ್ಟ್ಯಾಚು ಇದೆ, ಇನ್ನು ಸಕ್ಕದಾಗಿ ಕಾಣಿಸ್ತಾ ಇದೆ. ಆಮೇಲೆ ಆಗ ಕಟ್ಸಿರೋ ರೋಡು ಕೂಡ ಇನ್ನೂ ಚೆನ್ನಾಗಿದೆ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲೆಲ್ಲ ಬಟ್ಟೆ ಒಣಗಾಕಿದ್ದಾರೆ. ಇನ್ನೂ ಸ್ವಲ್ಪ ಜನ ವಾಸಿಸ್ತಾ ಇದ್ದಾರೆ ಈ ಜಾಗದಲ್ಲಿ. ಆಮೇಲೆ ಸುಮಾರು ಜನ ಟೂರಿಸ್ಟ್ ಬಂದು ನೋಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಮೇಲ್ಗಡೆ ಕ್ವಾರ್ಟರ್ಸ್ ಮನೆಗಳ ತರ ಕಾಣಿಸ್ತಾ ಇದೆ. ನನ್ಗೆ ಇಲ್ಲಿ ಒಂದು ವಿಷಯ ಕಾಣಿಸಿದ್ ಏನಂದ್ರೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲಿ ಮನೆ ಹೊರಗಡೆ ಬಾಲ್ಕನಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. 25 ವರ್ಷದ ಹಿಂದನೆ ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಮಾಡೋ ಕೆಲಸದವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ತಾರೆ ಅಂದ್ರೆ ಯಾವ ತರ ಇತ್ತು ಲೆಕ್ಕ ಹಾಕೊಳ್ಳಿ. ಆ ಕಾಲದಲ್ಲೇ ಫೆಸಿಲಿಟೀಸ್, ಈಗಲೂ ಈ ತರ ಫೆಸಿಲಿಟೀಸ್ ನ ಬೇರೆ ಕೆಲಸದವ್ರಿಗೆ ಕೊಡ್ತಾ ಇಲ್ಲ. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? 25 ವರ್ಷ ಆದ್ರೂ ಡ್ಯಾಮೇಜ್ ಆಗಿಲ್ಲ. ಕಿಟಕಿ ಬಾಗ್ಲು ಎಲ್ಲ ಎಲ್ಲೂ ನೋಡಿದ್ರು ಮನೆ. ಇದೆಲ್ಲ
ಕ್ವಾರ್ಟರ್ಸ್ ಆಗಿತ್ತಂತೆ ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಮೈನಿಂಗ್ ಅಲ್ಲಿ. ಒಂದು ಅಂದಾಜು ಎಷ್ಟು ಮನೆ ಇರ್ಬೋದು ಅಂತ ಇಲ್ಲಿರೋರ್ನ ಕೇಳಿದಾಗ ಹೇಳಿದ್ದು 2,500 ಕ್ವಾರ್ಟರ್ಸ್ ಇತ್ತಂತೆ. ಲೆಕ್ಕ ಹಾಕಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಒಂದು ಟೈಮಲ್ಲಿ. ಈಗ ಒಬ್ರು ಇಲ್ಲ, ಫುಲ್ ಖಾಲಿ. ಹಂಗೆ ರೋಡ್ ಕಂಡೀಷನ್ ನೋಡ್ತಾ ಇದೆ, ಇದು ಸುಮಾರು 30 ವರ್ಷದ ಹಿಂದೆಡೆ ಹಾಕಿರೋ ತಾರ್ ರೋಡ್ ಅಂತೆ ಸೆಂಟ್ರಲ್ ಗೌರ್ಮೆಂಟ್. ಇನ್ನು ಎಷ್ಟು ಸಖತ್ತಾಗಿದೆ ರೋಡ್ ಕಂಡೀಷನ್, ಯಾವ ಕ್ವಾಲಿಟಿಲಿ ಹಾಕಿದ್ದಾರೆ ಯಪ್ಪ, ನೆಕ್ಸ್ಟ್ ಲೆವೆಲ್, ಹ್ಯಾಟ್ಸ್ ಆಫ್. ಈಗಿನ ಕಂಡೀಷನ್ ಅಲ್ಲಿ 1 ವರ್ಷ 2 ವರ್ಷಕ್ಕೆ ರೋಡ್ ಹಾಳಾಗುತ್ತೆ, ಇದು ಇಷ್ಟು ವರ್ಷ ಆದ್ರೂ ಹಾಳಾಗಿಲ್ಲ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದು ಫೈರ್ ಸ್ಟೇಷನ್ ಆಗಿತ್ತಂತೆ 25 ವರ್ಷದ ಹಿಂದೆ, ಯಾವಾಗ ಇಲ್ಲಿ ಮೈನಿಂಗ್ ನಡೀತಾ ಇತ್ತು. ಈಗ ಇದೆಲ್ಲ ಪ್ರಾಣಿಗಳಿಗೆ ಮನೆ. ನೋಡಿ, ಪ್ರಾಣಿಗಳಿಗೆ ಶೆಡ್ ಹಾಕ್ಸ್ಬೇಕು ನಮ್ ಕಡೆ ಎಲ್ಲ. ಇಲ್ಲಿ ನೋಡಿ ಎಷ್ಟು ಫ್ರೀ ಆಗಿ ಇಲ್ಲೇ ಇದೆ. ನೋಡ್ರಿ, STD ಬೂತ್. ಆಗಿನ ಕಾಲದಲ್ಲಿ ನಮ್ಮ ತರ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಲೈನ್ ಅಥವಾ STD ಬೂತ್ ಬಂದು ಫೋನ್ ಮಾಡಬೇಕಿತ್ತು. ಆವಾಗಿನ ಕಾಲದಲ್ಲೇ ಯಾವ ರೀತಿ ಫೆಸಿಲಿಟೀಸ್ ಮಾಡವ್ರೆ ನೋಡಿ, ಯಾವ ತರ ಬಿಲ್ಡಿಂಗ್ ಇದೆ, ಇನ್ನೂ ಸಗದಾಗಿದೆ, ಹಾಳಾಗಿಲ್ಲ. ಅದ್ರ ಜೊತೆಗೆ ನಾನು ಗಮನಿಸಿದ ಏನಂದ್ರೆ, ಪ್ರೊಫೆಷನಲ್ ಕೊರಿಯರ್ ಕೂಡ ಇತ್ತು 30 ವರ್ಷದ ಹಿಂದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈ ಸಿಟಿ ಎಷ್ಟು ಫಾರ್ವರ್ಡ್ ಇತ್ತು, ಏನೇನ್ ಫೆಸಿಲಿಟೀಸ್ ಕೊಟ್ಟಿದ್ರು ಅಂತ. ಹಂಗೆ ಮುಂದೆ ನೋಡ್ತಾ ಬಂದ್ರೆ ಇಲ್ಲಿ MNC ಬ್ಯಾಂಕ್ ಅಂತ ಒಂದು ಇದೆ ನೋಡಿ. ಇನ್ನು ಬೋರ್ಡ್ ಎಷ್ಟು ನೀಟ್ ಆಗಿದೆ. 25 ವರ್ಷ ಆಗಿದೆ ಪಾಳು ಬಿದ್ದು. ಇಲ್ಲೆಲ್ಲ ಬರ್ತಾ ಇದೀವಿ, ನೋಡಕ್ಕೂ ಚೆನ್ನಾಗಿದೆ. ಒಳಗಡೆ ಯಾವ ತರ ಇದೆ ನೋಡಿ. ಹಂಗೆ ಒಳಗಡೆ ಏನು ಸಾಮಾನಿಲ್ಲ, ಬಟ್ ರೂಮು, ಬಿಲ್ಡಿಂಗು ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಇನ್ನು ಎಷ್ಟು ಕ್ವಾಲಿಟಿ ಮೆಟೀರಿಯಲ್ ಹಾಕಿರ್ಬೋದು. ಇಲ್ಲಿ ಏನ್ ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇದು MNC ಬ್ಯಾಂಕ್ ಅವರು 25-30 ವರ್ಷದ ಹಿಂದೆ ಹಾಕಿರೋ ನೋಟಿಸು ಪೇಂಟ್ ಅಲ್ಲಿ. ಇನ್ನು ಎಷ್ಟು ಸಗದಾಗಿದೆ ನೋಡಿ. ಬಿಸ್ನೆಸ್ ಅವರ್ಸ್ ವೀಕ್ ಡೇಸ್ ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ 10:30 ಇಂದ 4:30, ಮತ್ತೆ ಸ್ಯಾಟರ್ಡೇಸ್ 10:30 ಇಂದ 1:30. ಪೇಂಟ್ ಇನ್ನೂ ಹೋಗಿಲ್ಲ. ಲೆಕ್ಕ ಹಾಕೊಳ್ಳಿ ಕ್ವಾಲಿಟಿ ಯಾವ ತರ ಇದೆ ಅಂತ. ಹಂಗೆ ಮುಂದೆ ಹೋಗೋಣ, ನೋಡೋಣ ನೆಕ್ಸ್ಟ್ ಏನ್ ಸಿಗುತ್ತೆ ಅಂತ. MNC ಬ್ಯಾಂಕ್ ಆಯ್ತು. ಈಗ MNC ಬ್ಯಾಂಕ್ ಮುಗಿಸ್ಕೊಂಡು ಹಂಗೆ ಮುಂದೆ ಬರ್ತಾ ಇದೆ, ಇನ್ನೊಂದು ಬ್ಯಾಂಕ್ ಕಾಣಿಸ್ತು ನೋಡಿ. ಇಲ್ಲಿ ಕೆನರಾ ಬ್ಯಾಂಕ್ ಬೋರ್ಡ್ ಇನ್ನು ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನೋಡಿ, ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟ್ ಆಗಿದೆ. ಇನ್ನು ಹೋಗಕ್ಕೆ ಈ ತರ ಇದೆ ಜಾಗ, ಮರ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಜಿಂಬೆನೋ ಏನೋ ಸೌಂಡ್ಗಳು, ಅದೊಂದು ಭಯ ಪಡಿಸುತ್ತೆ ನಮ್ಗೆ. ಅದು ಬಿಟ್ರೆ ಬೇರೆ ಯಾವ ತರನು ಏನೂ ಇಲ್ಲ. ನೋಡಿ ಒಳಗಡೆ ಎಲ್ಲ ಫುಲ್ ಕತ್ಲೆ, ಯಾವ ತರ ಇದೆ ಅಂತ. ಇದೆ ಬ್ಯಾಂಕ್. ಹೋಗ್ಬೇಕಾದ್ರೆ ಏನಾದ್ರು ತೋರ್ಸ್ಬೇಕಾದ್ರೆ ಒಳಗಡೆಯಿಂದ ಏನಾದ್ರು ಬಂದ್ಬಿಟ್ರೆ ಜಾಗ್ರತೆ. ಈಗ ಕೆನರಾ ಬ್ಯಾಂಕ್ ನೋಡ್ದು ಅದ್ರ ಪಕ್ಕನೆ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ವಾರ್ಟರ್ಸ್ಗಳಿದೆ, ಹೊಸ ಕ್ವಾರ್ಟರ್ಸ್ ಅನ್ಸುತ್ತೆ. ಎಷ್ಟು ಸಖತ್ತಾಗಿದೆ. ಇಲ್ಲೆಲ್ಲ ಇನ್ನೂ ಜನ ಇದಾರಂತೆ. ಮತ್ತೆ ಇದನ್ನ ಯಾಕೆ ಗೋಸ್ಟ್ ಟೌನ್ ಅಂತಾರೆ? ಅಲ್ಲಿ ದೂರದಲ್ಲಿ ಕ್ವಾರ್ಟರ್ಸ್ ಏನ್ ನೋಡಿದ್ರಿ, ಅದು ಹತ್ರದಿಂದ ಈ ತರ ಕಾಣಿಸುತ್ತೆ ನೋಡಿ. ಕಾರ್ಗಳಿದೆ, ಹಸುಗಳಿದೆ, ಜನಗಳು ಇದ್ದಾರೆ. ಈ ಪ್ಲೇಸ್ ನನ್ನ ಪ್ರಕಾರ ಯಾವುದೇ ರೀತಿ ಗೋಸ್ಟ್ ಟೌನ್ ಅಲ್ಲ. ಇಲ್ಲಿ ಸುಮಾರು 2,500 ಕ್ವಾರ್ಟರ್ಸ್ ಇತ್ತು. ಜನಗಳೆಲ್ಲ ಖಾಲಿ ಆಗಿದ್ದಾರೆ, ಯಾಕೆಂದ್ರೆ ಕಾರಣಾಂತರಗಳಿಂದ ಮೈನಿಂಗ್ ಸ್ಟಾಪ್ ಆಗಿದೆ. ಅವ್ರಿಗೆ ಬೇರೆ ಕೆಲಸ ಇರಲಿಲ್ಲ. ಸುಮಾರು ಜನ VRS ತಗೊಂಡಿದ್ದಾರೆ. ಸ್ವಲ್ಪ ಜನ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬೇರೆ ಕಡೆ ಎಲ್ಲಿತ್ತು, ಮೈನಿಂಗ್ ಎಲ್ಲಿ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಸೊ ಮನೆಗಳೆಲ್ಲ ಖಾಲಿ ಇದ್ದು ಪಾಳು ಬಿದ್ದಿದೆ. ಬೇರೆ ತರ ಏನೂ ಇಲ್ಲ. ಬಟ್ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಮುಂದೆ ಹಂಗೆ ನೆಟ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಮ್ಮ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚು ಇದೆ, ತೋರಿಸ್ತೀನಿ ಬನ್ನಿ. ಇದೇ ಸ್ಟ್ಯಾಚು ಅಂಬೇಡ್ಕರ್ ಅವ್ರದ್ದು. ಕುದುರೆ ಮುಖ ಕಬ್ಬಿಣ ಅದಿರು ಸಂಸ್ಥೆ ನಿಯಮಿತ ನೋಡಿ. 1000 ಇಲ್ಲಿ ಏನೋ ಡೇಟ್ ಬರ್ದವ್ರೆ, ನನ್ಗದು ಕ್ಲಿಯರ್ ಆಗಿ 96 ಅಂತ ಏನೋ ಕಾಣಿಸ್ತಾ ಇದೆ. ಮೋಸ್ಟ್ಲಿ 1996ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ಬೇಕು. ಹಿಂದ್ಗಡೆ ಜೈ ಭುವನೇಶ್ವರಿ ಅಂತ ಕಾಣಿಸ್ತಾ ಇದೆ ಬೋರ್ಡ್. ಮೋಸ್ಟ್ಲಿ ಅದು ಸ್ಕೂಲಾ ಏನು, ಬನ್ನಿ ನೋಡೋಣ. ಹಂಗೆ ನನ್ನ ಹಿಂದ್ಗಡೆ ಅದೇ ತರ ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ, ಮುಂದ್ಗಡೆ ಜೈ ಭುವನೇಶ್ವರಿ ಅಂತ ಇರೋ ಬಿಲ್ಡಿಂಗ್ ಇದೆ. ಅದು ಮೋಸ್ಟ್ಲಿ ಸ್ಕೂಲ್ ಇರಬೇಕು. ನೋಡೋಣ ಹಂಗೆ. ಇದೇ ನೋಡಿ ಸ್ಕೂಲ್ ಬಿಲ್ಡಿಂಗು. ಒಳಗಡೆ ಹೋಗೋಕ್ಕಾಗಲ್ಲ, ಎಲ್ಲ ಹಾಳಾಗಿದೆ. ಮತ್ತೆ ಗೇಟು ಬಂದ್ ಮಾಡವ್ರೆ. ಈ ತರ ಕಾಣಿಸ್ತಾ ಇದೆ ಸದ್ಯಕ್ಕೆ. ನೋಡಿ ಸ್ಕೂಲ್ದು ಎಂಟ್ರೆನ್ಸ್
ಈ ತರ ಇತ್ತು. ಇಲ್ಲಿಂದ ಬಂದು ಇಲ್ಲಿ ಸ್ಕೂಲ್ಗೆ ಹೋಗ್ಬೇಕಿತ್ತು. ಸ್ಕೂಲ್ ನೋಡಾಯ್ತು. ಇಲ್ಲಿ ನೋಡಿ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕುದುರೆಮುಖದ್ದು ಯಾವ ತರ ಇದೆ ಅಂತ. ಹಳೆ ಕಾಲದಲ್ಲಿ ಫಿಲಮ್ ಅಲ್ಲಿ ಏನ್ ನೋಡ್ತಾ ಇದ್ದೋ ಅದೇ ತರ ಇದೆ. ಆಕ್ಚುಲಿ ನೋಡಿ ಈ ತರ ಕಾಣಿಸುತ್ತೆ ಕ್ಲಾಸ್. ಚಿಕ್ಕ ಕ್ಲಾಸ್ ಆಯ್ತು, ಯಾವ ತರ ಪಾಠ ಮಾಡ್ತಿದ್ರೋ ಗೊತ್ತಿಲ್ಲ. ಇದೇ ಬೋರ್ಡ್, ಇಲ್ಲಿ ನೋಡಿ ಇದೇ ಬೋರ್ಡ್, ಇದೇ ಕ್ಲಾಸ್ ರೂಮು. ಎಷ್ಟೊಂದು ಸ್ಟೂಡೆಂಟ್ಸು ಓದಿದ್ರು. ಈಗ ಅವರೆಲ್ಲ ಒಂದೊಂದು ಕಡೆ ಬೇರೆ ಕಡೆ ಇರ್ತಾರೆ, ಒಳ್ಳೆ ಪೊಸಿಷನ್ ಇರ್ತಾರೆ. ಅವರೆಲ್ಲ ಇಲ್ಲಿ ಬಂದು ನೋಡಿದಾಗ ಅವ್ರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ, ಅವ್ರು ಓದಿದ ಸ್ಕೂಲ್ ಈ ತರ ಆಗಿದೆ ಅಂತ. ಬಟ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಸಿಕ್ಕಾಬಿಟ್ಟೆ ದೊಡ್ಡದಿದೆ. ನಮ್ಮ ನಾರ್ಮಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಷ್ಟು ದೊಡ್ಡದಿರುತ್ತೆ ಒಂದು ತಾಲೂಕ್ ಮಟ್ಟದಲ್ಲಿ, ಆ ರೇಂಜ್ಗಿದೆ. ಒಳಗಡೆ ಹೋಗೋಣ ಅಂದ್ರೆ ಇಲ್ಲಿ ವೈರ್ ಕಟ್ಟಿದ್ದಾರೆ, ಅಲ್ಲಿ ಸೆಕ್ಯೂರಿಟಿ ಕೂಡ ಇದ್ದಾರೆ. ಅವ್ರು ಹೇಳಿದ್ದು ಬೇಡ ಅಲ್ಲೇ ಇರಿ, ಒಳಗಡೆ ಹೋಗ್ಬೇಡಿ ಅಂತ. ಸೊ ಮಾತನ್ನ ಕೇಳ್ಬೇಕು ನಾವು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು, ಹೋಗೋ. ಇಲ್ಲಿ ಮೈನಿಂಗ್ ನಿಲ್ಸಕ್ಕೆ ಸಾಕಷ್ಟು ಕಾರಣಗಳಿದೆ, ಆದ್ರೆ ಐರನ್ ಓರ್ ಖಾಲಿ ಆಯ್ತು ಅನ್ನೋದು ಕಾರಣ ಅಲ್ಲ. ಅದು ಯಾವ್ಯಾವ ಕಾರಣ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಕಾರಣ, ಇದು ಏನು ಕುದುರೆಮುಖ ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಪಾರ್ಕ್ಗೆ ಒಳಪಡುತ್ತೆ. ಆದ ಕಾರಣ ಇದನ್ನ ಪ್ರೊಟೆಕ್ಟ್ ಮಾಡಬೇಕು, ಮೈನಿಂಗ್ ಮಾಡಬಾರ್ದು ಅನ್ನೋದು ಒಂದು ರೀಸನ್. ಸೆಕೆಂಡ್ ರೀಸನ್ ಬಂದು ಇಲ್ಲಿ ಭದ್ರಾ ನದಿ ಇದೆ, ಅದು ಸಿಕ್ಕಾಬಟ್ಟೆ ಕಲುಷಿತ ಆಗ್ತಾ ಇದೆ, ಅದನ್ನ ತಡಿಬೇಕು, ಅದಕ್ಕೋಸ್ಕರ ನಿಲ್ಲಿಸ್ಬೇಕು ಅನ್ನೋದು ಎರಡನೇದು. ಮೂರನೇದು ಬಂದು ಇಲ್ಲಿ ವನ್ಯ ಜೀವಿಗಳು ಅಂದ್ರೆ ಹುಲಿ, ಸಿಂಹ, ಚಿರತೆ ಇದಕ್ಕೆಲ್ಲ ಒಂದು ಥ್ರೆಟ್ ಆಗುತ್ತೆ, ಅದು ನಾಶ ಆಗುತ್ತೆ ಅನ್ನೋದು. ಸೊ ಇಷ್ಟೆಲ್ಲ ಕಾರಣಗಳಿಂದ ಸುಪ್ರೀಂ ಕೋರ್ಟ್ಗೆ ಕೇಸ್ ಆಗುತ್ತೆ. ಅದನ್ನ ಗೋವರ್ಧನ್ ಕೇಸ್ ಅಂತ ಕರೀತಾರೆ. ಪರಿಸರವಾದಿಗಳು ಇದನ್ನೆಲ್ಲ ಇಟ್ಕೊಂಡು ವಾದ ಮಾಡ್ತಾ ಇರ್ತಾರೆ. ಸೊ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 2002ರಲ್ಲಿ ಒಂದು ಆರ್ಡರ್ ಮಾಡುತ್ತೆ, ಮೈನಿಂಗ್ ಗ್ರಾಜುಯಲಿ ಸ್ಟಾಪ್ ಆಗಬೇಕು ಅಂತ. ಸೊ ಲೀಸ್ ಲೈಸೆನ್ಸ್ ಅಂದ್ರೆ ಮೈನಿಂಗ್ ಲೈಸೆನ್ಸ್ ಏನ್ ಕೊಟ್ಟಿರ್ತಾರೆ 1969ರಿಂದ 99ಕ್ಕೆ ಸ್ಟಾಪ್ ಆಗುತ್ತೆ. 2002ರಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ. ಸೊ ಗ್ರಾಜುಯಲಿ ಮೈನಿಂಗ್ ಸ್ಟಾಪ್ ಆಗಬೇಕು ಅಂತ. ಸೊ ಡಿಸೆಂಬರ್ 2005 ವಾಸ್ ದ ಲಾಸ್ಟ್ ಡೇ ಮೈನಿಂಗ್ಗೆ. ಸೊ 1 ಜನವರಿ 2006ರಿಂದ ಮೈನಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಇಲ್ಲಿರೋ ಜನರೆಲ್ಲ ವೆಕೇಟ್ ಮಾಡಕ್ಕೆ ಶುರು ಮಾಡ್ತಾರೆ, ಬೇರೆ ಬೇರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ.